ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ನಿನ್ನೆ ತಾನೇ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೇವೆ. ನಿನ್ನೆ ಕೂಡ ನಾವು ಸಾಹಸಸಿಂಹ ವಿಷ್ಣುವರ್ಧನ್ರವರ ಒಂದು ಸವಿ ನೆನಪಿಗಾಗಿ ನಮ್ಮ ಸ್ಟೈಲ್ ಕಿಂಗ್ ರಾಜುರವರು ಒಂದು ನೃತ್ಯವನ್ನು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಅವರನ್ನು ನಾವೊಂದು ನಮ್ಮ ಗುಂಡ್ಲುಪೇಟೆಯಲ್ಲಿ ITI ಕಾಲೇಜ್ ಇರುತ್ತೆ, ಅದರ ಪಕ್ಕದಲ್ಲಿ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದ ಹತ್ತಿರ ಕರ್ಕೊಂಡೋದೆ. ರಾಜು ಅವರೇ, ಇತ್ತಿಲ್ಲಿ ಫೈಟ್ ಸೀನ್ ಅದ, ಡಿಶುಮ್ ಅನ್ನೋ ಫೈಟ್ ಸೀನ್ ಅದ, ಏನು ಮಾಡೋಣ ಅಂತಂದೆ. ಅದಕ್ಕೆ ನಂದು ಒಂದು ಕೋಲ್ ಇಟ್ಕೊಂಡು ನಾನು ಸ್ವಲ್ಪ ಡಿಶುಮ್ ಅಂತಂತೀನಿ. ಏನು ನಿನ್ನಿಷ್ಟ ಮಾಡಪ್ಪ, ನೋಡೋದು ಬಿಡೋದು ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಸೇರುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕು, ಒಂದು ಕಮೆಂಟು, ವಿಡಿಯೋ ಇಷ್ಟ ಇಲ್ಲ ಅಂತಂದರೂ ಪರವಾಗಿಲ್ಲ, ಮೇಲ್ಗಡೆ ತಳ್ಳಿ, ಆದರೆ ಯಾವುದೇ ರೀತಿ ಬ್ಯಾಡ್ ಕಮೆಂಟನ್ನು ಕೊಡಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ, ಸ್ನೇಹಿತರು, ಇದು ನಾನು ಆವಾಗವಾಗ ಹೇಳ್ತಾಯಿರ್ತೀನಿ. ಇವರು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಒಬ್ಬ ಪ್ರತಿಭಾನ್ವಿತ ಕಲಾವಿದರು, ಹಾಡುಗಾರರು, ಮಿಮಿಕ್ರಿ ಪಟುಗಳು. ಇವರು ಕೂಡ ಮಿಮಿಕ್ರಿ ಮಾಡ್ತಾರೆ, ಹಾಗೂ ಆ್ಯಕ್ಟಿಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಹಾಗಾಗಿ ಇವರನ್ನು ಹರಸಿ ಆಶೀರ್ವದಿಸಿ. ಇವರು ಜನನಾಯಕ ಚಿತ್ರದ ಒಂದು ವೀರಾದಿ ವೀರ ಕಣೆ, ನಾನು ಸಾಹಸ ಸಿಂಹ ಕಣೆ, ಮರ್ಯಾದ ಮಣಿಕ ಛಲದಲ್ಲಿ ಚಾಣಿಕೆ ನಾಗ ಕಾಳ ಭೈರವನೇ ಅನ್ನುವಂಥ ಹಾಡಿಗೆ ಅದ್ಭುತವಾದಂತಹ ನೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ತಾವು ತಮ್ಮ ಒಂದು ಸಲಹೆ, ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸವನ್ನು ಇವರ ಮೇಲೆ ಇಟ್ಟು ಇವರನ್ನು ಒಂದು ಸಮಾಜದ ಒಂದು ಮುಖ್ಯವಾಹಿನಿಗೆ ತರುವಂತಹ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆಶೀರ್ವದಿಸಿ, ಅರಸಿ, ಪ್ರೋತ್ಸಾಹಿಸಿ. ಹಾಗೆ ಇವರು ತಮ್ಮ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರದ್ದೇ ಆದಂತಹ ಒಂದು ಕಲೆಗೆ ಒಂದು ಅರ್ಧ ಗಂಟೆ, 1 ಗಂಟೆ ಮೀಸಲಿರ್ತಾರೆ. ಇವರು ತೋಟಕ್ಕೆ ಹೋಗ್ತಾರೆ, ಜಮೀನಿಗೆ ಹೋಗ್ತಾರೆ, ಅಲ್ಲೇ ಒಂದು ರೇಡಿಯೋ ಹಾಕ್ಕೊಂಡಿರ್ತಾರೆ. ಅಲ್ಲಿ ಆವಾಗವಾಗ ಬರ್ತಾ ಇರ್ತಕ್ಕಂಥ ಹಾಡಿಗೆ ನೃತ್ಯವನ್ನು ಮಾಡ್ತಾಯಿರ್ತಾರೆ. ಕೆಲಸ ಕಾರ್ಯಗಳ ಮಾಡುವುದರ ಜೊತೆಯಲ್ಲಿ ಖುಷಿಯಾಗಿರ್ತಾರೆ. ಇದು ಭಾಳ ಇಂಪಾರ್ಟೆಂಟು. ಯಾವತ್ತೂ ಕೂಡ ನಾವು ಖುಷಿಯಾಗಿದ್ದಾಗ ಮನಸ್ಸು ಅರಳುತ್ತೆ. ಮನಸ್ಸು ಅರಳಿದಾಗ ಏನಾಗುತ್ತೆ, ದೇಹ ಅರಳುತ್ತೆ. ದೇಹ ಅರಳಿದಾಗ ಖುಷಿ ಬರುತ್ತೆ. ಖುಷಿ ಬಂದಾಗ ಒಂದು ನಶೆ ಬರುತ್ತೆ. ನಶೆ ಬಂದಾಗ ಡ್ಯಾನ್ಸ್ ಬರುತ್ತೆ. ಹಾಗಾಗಿ ಈ ಕಲಾವಿದನಿಗೆ ನಿಮ್ಮ ಒಂದು ಪ್ರೋತ್ಸಾಹ, ಸಲಹೆ, ಸೂಚನೆ, ಈ ಡ್ಯಾನ್ಸ್, ಈಗ ನೋಡಿ, ಇವರು ಅಂಗವಿಕಲರಾದ್ರೆ ಅವರ ಒಂದು ಸ್ಫೂರ್ತಿ, ಅವರ ಒಂದು ಚೈತನ್ಯ, ಲವಲವಿಕೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತಕ್ಕಂಥದ್ದು ಒಂದು ಬೇರೆಯವರಿಗೆ ಪ್ರೇರಣಾದಾಯಕವಾಗಿರಲಿ ಅಂತಕ್ಕಂತಹ ಒಂದು ಉದ್ದೇಶ, ನಮ್ಮ ಉದ್ದೇಶ ಅಷ್ಟೇ. ಹಾಗಾಗಿ ಇಂತಹ ವ್ಯಕ್ತಿಗಳನ್ನು ತಾವು ದಯವಿಟ್ಟು ಯಾವುದೇ ರೀತಿಯಲ್ಲಿ ಅವಮಾನ ಮಾಡದೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಅವರು ವಿಶ್ವದಲ್ಲಿ ಎಂತೆಂಥ ದೊಡ್ಡ ಸಾಧನೆ ಮಾಡಿದ್ದಾರೆ. ಕೈ ಕಾಲುಗಳಿಲ್ಲ, ಆದರೂ ಕೂಡ ಒಳ್ಳೆ ದೊಡ್ಡ ಚಾಂಪಿಯನ್ಗಳಾಗಿದ್ದಾರೆ, ಈಜುಪಟುಗಳಾಗಿದ್ದಾರೆ, ನೃತ್ಯಪಟುಗಳಾಗಿದ್ದಾರೆ. ಇನ್ನೂ ಅನೇಕ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿಯನ್ನು ನೀವು ಮನಸಾರೆ ಪ್ರೀತಿಯಿಂದ ಅರಸಿ ಆಶೀರ್ವದಿಸಿದ್ರೆ ಈ ವ್ಯಕ್ತಿ ಕೂಡ ಸಮಾಜದೊಂದು ಮುಖ್ಯವಾಹಿನಿಗೆ ಬರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇವರು ಸಾಮಾಜಿಕವಾಗಿ ಫೇಸ್ಬುಕ್ಕಲ್ಲೂ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ, ಯೂಟ್ಯೂಬಲ್ಲೂ ಇದ್ದಾರೆ. ಹಾಗಾಗಿ ಇವರನ್ನು ತಮ್ಮ ಒಂದು ಸಲಹೆ ಅಂತಂದರೆ, ಈತ ಯಾವ ರೀತಿ ಡ್ಯಾನ್ಸ್ ಮಾಡಬೇಕು, ಈ ರೀತಿ ಮಾಡಿದ್ರು ಒಳ್ಳೆಯದಾ, ಈ ರೀತಿ ಮಾಡಿದ್ರು ಒಳ್ಳೆಯದಾ, ಈ ಥರ ಮಾಡಿದ್ರೆ ಹೆಂಗೆ ಏನು ಅಂತ ನಿಮ್ಮ ಸಲಹೆಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಈ ವ್ಯಕ್ತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಾಳ ಅವಶ್ಯಕ. ಯಾಕೆಂದರೆ ಇವರು ಮಾಡ್ತಕ್ಕಂತಹ ಒಂದು ನೃತ್ಯದಲ್ಲಿ ಹಲವಾರು ಒಂದು ಪ್ರೇಕ್ಷಕರು ಮನರಂಜಿಸುವುದರ ಮುಖಾಂತರ ನಮಗೆ ಒಂದು ಒಳ್ಳೊಳ್ಳೆ